ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ. ಇದ್ಯಾವುದು ಹೊಸ ನಾಟಕ ಅಲ್ಲ ತಾನೆ? ಯಾಕಂತಂದರೆ ಮನುಷ್ಯ ಹುಲಿ ವೇಷ ಹಾಕ್ಕೊಂಡು ಬಂದರೆ ನಂಬೋದು, ಆದರೆ ನರಿ ವೇಷ ಹಾಕ್ಕೊಂಡು ಬಂದರೆ ನಂಬೋದಕ್ಕಾಗಲ್ಲ. ದುಷ್ಟರನ್ನ ಕಂಡ್ರೆ ದೂರ ಇರು ಅಂತ ಹೇಳ್ತಾರೆ, ಆದರೆ ದುಷ್ಟರೇ ಹತ್ರ ಬಂದಾಗ ಏನು ಮಾಡಬೇಕು ಅಂತಾನೆ ತೋಚಲ್ಲ. ಇಡೀ ಊರನ್ನೇ ಕೊಳ್ಳೆ ಹೊಡಿಬೇಕು ಅನ್ನೋ ಮಾವ, ಸ್ವಂತ ಸೊಸೆ ಬದುಕಿಗೆ ಕೊಳ್ಳಿ ಇಡಬೇಕು ಅಂತಿರೋ ಅತ್ತೆ, ನಿಮ್ಮಿಬ್ಬರನ್ನ ಒಳ್ಳೆಯವರು ಅಂತ ನಂಬೋದಾದ್ರೂ ಹೇಗೆ? ಕರೆಕ್ಟಾಗಿ ಹೇಳ್ದೆ ಬಾವ. ಬೀಗ ಹಾಕೋ ಎರಡು ಕೈಗಳೇ ಒಂದಕ್ಕೊಂದು ನಂಬಲ್ಲ. ಒಂದ್ ಕೈ ಬೀಗ ಹಾಕಿದ್ರೆ ಇನ್ನೊಂದ್ ಕೈ ಎಳೆದು ನೋಡ್ತಾ ಇರುತ್ತೆ. ಹಾಗಾಗಿ ನೀನ್ ಅನುಮಾನ ಪಡ್ತಾ ಇರೋದು ಸರಿಯಾಗೇ ಇದೆ. ಆದ್ರೆ ಹಾಕಿರೋ ಬೀಗದ ಕೈ ಇದೆಯಲ್ಲ, ಅದ್ ಯಾವತ್ತೂ ನಂಬಿಕೆ ಕಳ್ಕೊಳ್ಳೋದಿಲ್ಲ. ಇಷ್ಟು ದೊಡ್ಡ ಮನೆ ಭದ್ರತೆನ ಹೇಗೊಂದ್ ಚಿಕ್ಕ ಬೀಗದ ಕೈ ನಂಬ್ಕೊಂಡು ನಮ್ ಜೊತೆ ತಗೊಂಡೋಗ್ತೀವೋ ಹಾಗೆ ಇನ್ಮುಂದೆ ನೀವೆಲ್ಲ ನಮ್ಮಪ್ಪನ ನಂಬೋದು. ನೋಡಿ, ಪ್ರತಿಯೊಂದು ಬದಲಾವಣೆಗೂ ಒಂದು ಬಲವಾದ ಪೆಟ್ಟು ಬೀಳ್ಬೇಕು. ಪ್ರತಿಯೊಂದು ಪಶ್ಚಾತ್ತಾಪಕ್ಕೂ ಪಾಪ ಅನ್ನೋದು ಸುಡಬೇಕು. ನಮ್ಮಪ್ಪನ್ಗೆ ಅವ್ರು ಮಾಡಿರೋ ಪಾಪನೇ ಅವ್ರನ್ನ ಸುಡ್ತಾ ಇದೆ. ಬಿದ್ದಿರೋ ಪೆಟ್ಟಿಗೆ ಅವ್ರ ಸ್ವಾಭಿಮಾನನೂ ಬಲ ಕಳ್ಕೊಂಡಿದೆ. ಇಲ್ಲ ಅಂದಿದ್ರೆ ಇಡೀ ಕುಟುಂಬ ಸಮೇತ ಅವ್ರು ಈ ರೀತಿ ತಲೆ ಬಗ್ಗಿಸ್ಕೊಂಡು ಕೈ ಜೋಡಿಸ್ಕೊಂಡು ನಿಮ್ಮ ಹತ್ರ ಎಲ್ಲ ಕ್ಷಮೆ ಕೇಳೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ ಅಲ್ವಾ? ನೋಡಿ, ನನಗೆ ದೊಡ್ಡದಾಗಿ ಮಾತಾಡಿ ಬುದ್ಧಿವಂತರ ಥರ ನಾಟಕ ಆಡೋಕ್ಕೆ ನನಗೆ ಬರಲ್ಲ. ನಂದೇನೇ ಇದ್ದರೂ ನೇರ ನಡೆ, ನೇರ ನುಡಿ. ಈ ಪದ್ಮಿನಿ ನನ್ನ ಮಗನ್ನ ಹದ್ಬಸ್ನಲ್ಲಿ ಇಟ್ಕೊಂಡಿದ್ದಾಳಂತ ನಾನು ಅವಳಿಗೆ ಹಿಂಸೆ ಕೊಟ್ಟಿದ್ದು ನಿಜ. ಹಾಗಂತ ಅದು ನನ್ನ ಸಂತೋಷಕ್ಕಂತೂ ಅಲ್ಲ. ನನ್ನ ನೋವು ಅವಳಿಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡೆ. ಇದೇ ನಾನು ಮಾಡಿದ ದೊಡ್ಡ ತಪ್ಪು. ಮುಂದೆ ಈ ರೀತಿ ತಪ್ಪಾಗಲ್ಲ. ದಯವಿಟ್ಟು ಕ್ಷಮಿಸಿ. ಸೂರ್ಯ ಅವರೇ, ತಾತ, ನಾನು ಬದಲಾದೆ ಅಂದಾಗ ನೀವು ನನ್ನನ್ನು ನಂಬಿ ನಡೆಸಿದ್ರಲ್ವಾ, ಇದು ಹಾಗೆ ಅಂತ ತಿಳ್ಕೊಳ್ಳಿ. ನನಗೆ ಅವಕಾಶ ಮಾಡಿಕೊಟ್ಟಂಗೆ ನನ್ನ ಹೆತ್ತವ್ರಿಗೂ ಅವಕಾಶ ಮಾಡಿಕೊಡಿ. ಇಷ್ಟು ದಿನ ನಡೆದಿರೋ ಘಟನೆಯಿಂದ ನನ್ನಪ್ಪ ಎಷ್ಟು ಒದ್ದಾಡಿದ್ದಾರೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಇದ್ರ ಮಧ್ಯ ಅವ್ರಿಗೆ ಹಾರ್ಟ್ ಅಟ್ಯಾಕು ಆಗಿತ್ತು. ಸಾವನ್ನು ನೋಡಿ ಬಂದವರು ಸತ್ಯ ಹೇಳೇ ಹೇಳ್ತಾರಲ್ವಾ, ಮಿಕ್ಕಿದ್ದೆಲ್ಲ ನಿಮಗೆ ಬಿಟ್ಟಿದ್ದು. ತಾತ, ಅಣ್ಣ, ನಿಮ್ಗೆ ಇವ್ರು ಯಾರ ಮೇಲೂ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನಮ್ಮ ಮಾವ ನಿಜವಾಗ್ಲೂ ಬದಲಾಗಿದ್ದಾರೆ. ಅವ್ರಿಗಾಗಿರೋ ಅವಮಾನಕ್ಕೆ ಅವರೆಷ್ಟು ಕುಗ್ಗೋಗಿದ್ರು, ಎಷ್ಟು ಒಂಟಿಯಾಗಿದ್ರು ಅಂತ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆ ಸಮಯನೂ ಬರುತ್ತೆ, ಹಾಗೆ ಕೆಟ್ಟ ಸಮಯನೂ ಬರುತ್ತೆ. ಕೆಟ್ಟದಾದಾಗ ಎಲ್ರಿಗೂ ಬೇಗ ಗೊತ್ತಾಗತ್ತೆ, ಆದರೆ ಒಳ್ಳೆಯವರಾದಾಗ ಅನುಮಾನನೇ ಕಾಡುತ್ತೆ. ಇವರೆಲ್ಲ ನನಗೋಸ್ಕರ ಇಲ್ಲಿಗೆ ಬಂದಿದ್ದಾರೆ, ನನಗೋಸ್ಕರ ಬದಲಾಗಿದ್ದಾರೆ. ಇನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಮನೆಗೆ ಬಂದಿರೋ ಅತಿಥಿನ ಅವಮಾನ ಮಾಡೋದು ನಮ್ಮ ಸಂಪ್ರದಾಯ ಅಲ್ಲ. ನಂಬಿಕೆ ಅನ್ನೋದು ನುಡಿಯೋದ್ರ ಮೇಲೆ ಅಲ್ಲ, ನಡೆಯೋದ್ರ ಮೇಲೆ ಇರುತ್ತೆ. ಯಾವಾಗ ನೀವು ಕುಟುಂಬ ಸಮೇತ
ದ್ವೇಷನ ಮರೆತು ನಮ್ಮನೆ ಹೊಸಲು ತುಡ್ಕೊಂಡು ಒಳಗೆ ಬಂದ್ರೋ ಅಲ್ಲೇ ನೀವು ನನ್ನ ನಂಬಿಕೆಗೆ ಅರ್ಧ ಬಲ ತುಂಬಿದ್ರಿ. ಒಳ್ಳೆಯವನಾಗಿ ಬದಲಾಗ್ತೀನಿ ಅಂತ ಯೋಚನೆ ಮಾಡೋದೇ ಒಂದು ಒಳ್ಳೆ ಬದಲಾವಣೆ. ಅದು ನಿನ್ನ ಹತ್ರ ಕಾಣಿಸ್ತಾ ಇದೆ ಮುನೇಂದ್ರ. ನೀವು ನನ್ನ ನಂಬಿಕೆ ಗಳಿಸೋದಕ್ಕಿಂತ ಪ್ರೀತಿ ಗಳಿಸಿ. ನಿಮ್ಮನ್ನು ನೋಡಿದ್ರೆ ನನಗೆ ಅಭಿಮಾನ ಉಕ್ಕಬೇಕು. ಹಾಗೆ ಬದುಕಿ ತೋರಿಸಿ. ನಿಮ್ಮನ್ನು ನೋಡಿದಾಗ ಯಾವಾಗ ನನ್ನ ಮುಖದಲ್ಲಿ ಹೆಮ್ಮೆಯ ನಗು ಬರುತ್ತೋ ಆವತ್ತು ನಿಮ್ಮನ್ನ ಕ್ಷಮಿಸಿದ್ದೀನಿ ಅಂತ ತಿಳ್ಕೊಳ್ಳಿ. ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ಖಂಡಿತ ನಿಮ್ಮ ಮುಖದಲ್ಲಿ ಆ ನಗುನ ನಾನು ನೋಡೇ ನೋಡ್ತೀನಿ. ಏನಪ್ಪ ಸೂರ್ಯ, ಎಲ್ಲರೂ ಸಂತೋಷವಾಗಿದ್ದಾರೆ, ನೀನ್ ಮಾತ್ರ ಇನ್ನೂ ಮುಖ ಗಂಟಾಕೊಂಡಿದ್ಯಲ್ವಾ? ಯಾಕೆ? ಸುಳ್ಳು ಹೇಳೋರಿಗೆ ಉಪಾಯ ಜಾಸ್ತಿ, ಸತ್ಯ ಹೇಳೋರಿಗೆ ಅಪಾಯ ಜಾಸ್ತಿ. ನಿಮ್ಮಲ್ಲಾಗಿರೋ ಬದಲಾವಣೆ ಉಪಾಯನೋ ಅಪಾಯನೋ ಅನ್ನೋದು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂತೂ ನೀವು ಕುಟುಂಬ ಸಮೇತ ಬಂದಿರೋದು ನನಗೆ ಆಶ್ಚರ್ಯದ ಜೊತೆಗೆ ಒಳಗೊಳಗೆ ಸಂತೋಷನೂ ಆಗ್ತಾ ಇದೆ. ಈ ಸಂತೋಷನ ಮುಂದುವರ್ಸ್ಕೊಂಡು ಹೋಗೋದು ನಿಮ್ಮ ಕೈಲಿದೆ. ಇನ್ನು ನಿಮ್ಮ ಪೈಕಿ ದೊಡ್ಡವರು ಅಂತ ಇರೋದು ನಮ್ಮ ದೊಡ್ಡಪ್ಪ ಒಬ್ಬರೇ. ಆ ದೊಡ್ಡಪ್ಪ ಅದು ಯಾವಾಗ ಬದಲಾಗ್ತಾರೋ, ದೇವ್ರು ಅವ್ರಿಗೆ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ ಅದು ದೇವ್ರಿಗೆ ಗೊತ್ತು. ನಕುಲ್, ನೀನೇನೋ ಒಳ್ಳೆಯವನಾಗಿದ್ದೀಯಪ್ಪ. ನೀನು ಮಾತ್ರ ಒಳ್ಳೆಯವನಾಗದೆ ನಿಮ್ಮ ಮನೆಯವ್ರನ್ನೂ ಚೇಂಜ್ ಮಾಡಿರೋದು ತುಂಬ ದೊಡ್ಡ ವಿಷಯ. ಸಾಮಾನ್ಯವಾಗಿ ಹೆತ್ತವರು ಮಗನನ್ನ ಬದಲಾಯಿಸಬೇಕು. ಇಲ್ಲಿ ನೋಡಿದ್ರೆ ಮಗನೇ ಹೆತ್ತವ್ರನ್ನ ಬದಲಾಯಿಸಿರೋ ಹಾಗಿದೆ. ಹಾಗೇನೂ ಇಲ್ಲ. ಈ ಬದಲಾವಣೆಗಳಾಗಿರೋದು ನನ್ನ ಮಗಳು ಶಿವಾನಿಯಿಂದ.